ಈ ಕ್ಷಣ ನೋಡುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹಾಲಿ ಮುಖ್ಯಮಂತ್ರಿಗೆ ಮಾಜಿ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ದಲಿತ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅನ್ಯಾಯ ಸರಿಪಡಿಸಿ ಅಂತ ಈ ಮೂಲಕ ಆಗ್ರಹ ಮಾಡುತ್ತಿದ್ದಾರೆ. ಉಳಿದ ಅಭ್ಯರ್ಥಿಗಳಿಂದ ಅತಿ ಹೆಚ್ಚು ಅಂಕ ಪಡೆದರೂ ಮೀಸಲಾತಿ ಅಡಿಯೇ ನೇಮಕ ಮಾಡಲಾಗ್ತಾ ಇದೆ. ಸರ್ಕಾರದ ಹೊಸ ಸುತ್ತೋಲೆ ದಲಿತ ಮತ್ತು ಹಿಂದುಳಿದ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇಮಕಾತಿ ವೇಳೆ ಹಳೆಯ ನಿಯಮವನ್ನೇ ಪಾಲಿಸುವಂತೆ ಕೆಪಿಎಸ್ಸಿಗೆ ಸೂಚನೆ ನೀಡಿ ಅಂತ ಸಿಎಂ ಕುಮಾರಸ್ವಾಮಿಗೆ ಪತ್ರ ಬರೆದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೆಪಿಎಸ್ಸಿ ನೇಮಕಾತಿಯಲ್ಲಿ ದಲಿತ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅನ್ಯಾಯ ಸರಿಪಡಿಸಿ ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಬದ್ರುದ್ದೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಬದ್ರುದ್ದೀನ್. ಗುಡ್ ಮಾರ್ನಿಂಗ್. ಪತ್ರದ ಉದ್ದೇಶ ಮತ್ತು ಪತ್ರದಿಂದ ಏನಾಗಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳು ಆಗ್ರಹಿಸ್ತಾ ಇದ್ದಾರೆ. ಹರೀಶ್, ಏನಂತ ಹೇಳಿದ್ರೆ ಏನು ಇತ್ತೀಚೆಗೆ ನಡೆದ ನೇಮಕಾತಿಗಳಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನೋದು ಅಸಮಾಧಾನ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಈ SC/ST ಗಳಿಗೆ ರಿಸರ್ವೇಶನ್ ಕೊಡೋ ವಿಚಾರ ಇರ್ಬೋದು, ಬಡ್ತಿ ವಿಚಾರ ಇರ್ಬೋದು, ಇದೆಲ್ಲ ನ್ಯಾಯಾಲಯದ ಮೆಟ್ಟಿಲೇರಿದ ನಂತರ ಎಲ್ಲಾ ನೇಮಕಾತಿಗಳಲ್ಲೂ ಏನು ರಿಸರ್ವೇಶನ್ ಕೊಡೋ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಿದೆ, ಮೀನಾಮೇಷ ಎನಿಸ್ತಾ ಇದ್ದಾರೆ ಅನ್ನೋ ಆರೋಪ. ಹಾಗಾಗಿ ಸಿವಿಲ್ ವಿಂಗಗಳ ಎಲ್ಲಾ ನೇಮಕಾತಿಗಳಲ್ಲಿ ಮೀಸಲಾತಿಯನ್ನ ಪಾಲನೆ ಮಾಡಲೇಬೇಕು, ಅದರಲ್ಲಿ ಯಾವುದೇ ಬದಲಾವಣೆ ಮಾಡಬಾರ್ದು ಅನ್ನೋದು ಏನು ಸಿದ್ದರಾಮಯ್ಯ ಅವರ ಒತ್ತಾಯ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಒಂದ್ ಕಡೆ ಅಳುಕಿದೆ. ಈ ಸರ್ಕಾರದ ಅವಧಿಯಲ್ಲಿ ಎಲ್ಲೋ ಒಂದ್ ಕಡೆ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ನೇಮಕಾತಿಯಲ್ಲಿ ಅನ್ಯಾಯ ಆಗತ್ತೇನೋ, ಏನು ಮೀಸಲಾತಿ ನಿಯಮ ಜಾರಿಯಲ್ಲಿದೆ ಅದನ್ನ ಪಾಲನೆ ಆಗಲ್ವೇನೋ ಅನ್ನೋ ಆತಂಕದ ಹಿನ್ನೆಲೆಯಲ್ಲಿ ಅವರು ಪತ್ರ ಬರೆದಿರುವಂತದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ವಿದ್ಯಮಾನ ಎದುರಾಗಿತ್ತು. ಮೀಸಲಾತಿ ಅಂದ್ರೆ ಒಳಪಡುವ SC ವರ್ಗದ ಪ್ರವರ್ಗದವರು ಜನರಲ್ ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇರುವ ಏನ್ ಪ್ರಸ್ತುತ ಇದೆ ಅದನ್ನ ರದ್ದು ಮಾಡಬೇಕು, ಮೀಸಲಾತಿ ಪಡೆಯೋರು ಮೀಸಲಾತಿ ವರ್ಗದಲ್ಲೇ ಪ್ರವರ್ಗದಲ್ಲೇ ಪಡಿಬೇಕು ಅನ್ನೋ ಒಂದು ಕೂಗು ಕೇಳಿ ಬಂದಿತ್ತು. ಅದಕ್ಕಾಗಿ ಮುಖ್ಯ ಕಾರ್ಯದರ್ಶಿಗಳು ಕೆಪಿಎಸ್ಸಿಗೆ ಬರೆದ ಪತ್ರ ವಿವಾದಕ್ಕೆ ಕಾರಣ ಆಗಿತ್ತು. ಅದು ಇತ್ತೀಚಿನ ಕ್ಯಾಬಿನೆಟ್ ಚರ್ಚೆ ಕೂಡ ಆಗಿ ಹಿಂದಿನಂತೆ ಮುಂದುವರಿಸಬೇಕು ಅನ್ನೋ ತೀರ್ಮಾನ ಕೂಡ ಮಾಡಲಾಗಿದೆ. ಹಾಗಾಗಿ ಇಂಥ ವಿದ್ಯಮಾನಗಳು ನಡೆಯದಿರ್ಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಪತ್ರ ಬರೆದಿರುವಂತಹದ್ದು. ಹಾಗಿದ್ರೆ ವೆಯ್ಟ್ ಮಾಡೋಣ ಮುಖ್ಯಮಂತ್ರಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಬದ್ರುದ್ದೀನ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.